ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆಯಿಂದ ವ್ಲಾಗೇ ಮಾಡಿರಲಿಲ್ಲ, ಸೊ ಫುಲ್ ನಿದ್ದೆ ಇವತ್ತು. ನಿನ್ನೆ ಸ್ವಲ್ಪ ಟಯರ್ಡ್ ಆಗೋಗಿತ್ತು, ಅದರಿಂದ ಕಾಲೆಲ್ಲ ಪೇಯ್ನ್ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ ನಿನ್ನೆ. ಆ್ಯಂಡ್ ಮನೆಗೂ ಬಂದ್ವಲ್ಲ, ನಿನ್ನೆ ನೈಟೇ ಮನೆಗೆ ಬಂದುಬಿಟ್ವಿ ನಾವು. ಆ್ಯಂಡ್ ಗಣೇಶನ ಅದು ಬೇಗ ಬೇಗ ಕೂರಿಸಿದ್ದು ನಾವು. ತುಂಬ ಅರ್ಜೆಂಟಲ್ಲಿ ಯಾರು ಪೂಜಾರಿಗೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಬೇಗ ಕೂರಿಸಿದ್ದು. ಪೂಜಾರಿ ಹೋದ್ಮೇಲೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸೊ ಅದನ್ನು ನಮ್ಮ ಅಮ್ಮ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋದನ್ನು ಆ್ಯಡ್ ಮಾಡುವಂತೆ ಅಂದ್ಬಿಟ್ಟು ಆಮೇಲೆ ಮತ್ತೆ ಕರ್ಕೊಂಡೋಗಿ ಅದೆಲ್ಲ ವೀಡಿಯೋ ಮಾಡಿಕೊಂಡು ಬಂದ್ವಿ ನಾವು. ನಮ್ಮ ಮಮ್ಮಿಗೆ ನಾನು ಮುದ್ದೆ ಮಾಡೋಕ್ಕೆ ಹೇಳಿದೆ, ಮಾಡಿದ್ರು. ಸೊ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಬಿಟ್ಟೆ ರಾತ್ರಿ. ಅದಾದಮೇಲೆ ಮತ್ತೆ ಎದ್ದು ಮತ್ತೆ ಟಿಫನ್ ಮಾಡಿ ಟ್ಯಾಬ್ಲೆಟ್ ನುಂಗಿ ಮತ್ತೆ ಮಲಗಿ ನಾನು ಎದ್ದಿರೋದೆ 3 ಗಂಟೆ 3:15 ಅನಿಸುತ್ತೆ. 3:15 ಎದ್ದು ಊಟ ಮಾಡಿ ಸ್ವಲ್ಪ ಹೊತ್ತು ಓಡಾಡಿ ರೆಸ್ಟ್ ಮಾಡಿ ಅಪ್ಪನ ಮಲಗಿಸಿದ್ದೆ. ಅವನು ಇವಾಗ ಎದ್ದ. ಇವಾಗ ರೆಡಿಯಾಗಿ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಇನ್ನು ನಾನು ಆಲ್ರೆಡಿ 3-4 ಡೇಸ್ ಆಯಿತು ಪೋಸ್ಟ್ ಹಾಕಿ, ಅಂದರೆ ಕೊರಿಯರ್ ಹಾಕಿ. ಈಗ ಅದೆಲ್ಲ ಪ್ಯಾಕ್ ಮಾಡಿ ಕೊರಿಯರ್ ಹಾಕಿ ನಾಳೆ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಇದೆ. ಇನ್ನು ನಾನು ವರ್ಕ್ ಎಲ್ಲ ಶುರು ಮಾಡಬೇಕಲ್ಲ. 3 ಡೇಸ್ ಅದಕ್ಕೆ ಲೀವ್ ಕೊಟ್ಟಿದ್ದೆ. ಆರ್ಡರ್ಸ್ ತೊಗೊಂಡಿಲ್ಲ, ಶಿಪ್ ಮಾಡಿಲ್ಲ. ಆರ್ಡರ್ ತೊಗೊಂಡಿರೋದನ್ನು ಹೇಳಿದ್ದೆ, ಕೊಟ್ಟಿರೋದನ್ನು ಸ್ವಲ್ಪ ಲೇಟ್ ಆಗುತ್ತೆ, ನಾನು ಅಮ್ಮನೂರಲ್ಲಿದ್ದೀನಿ ಅಂತ. ಸೊ ಓಕೆ, ಪರವಾಗಿಲ್ಲ ಸಿಸ್ ಅಂತ ಹೇಳಿದ್ರು. ಆ್ಯಂಡ್ ತುಂಬ ಪ್ರೀತಿ ಕೊಡ್ತೀರಾ, ನಿಮ್ಗೇನು ಬೇಕು ಕೇಳಿ ಆರ್ಡ್ರ್ ಮಾಡಿಬಿಡ್ತೀರಾ, ಆಮೇಲೆ ಕಾಲ್ ಮಾಡಿ ಮಾತಾಡಿ ನಮ್ಮನೆ ಹಳಸಿನೆಲ್ಲ ಇದೆ, ನಮ್ಮ ಹತ್ರ ಈಸ್ಕೊಂಡೋಗಿ ಮಾವಿನಕಾಯಿ ಎಲ್ಲ ಇದೆ ಅಂದ್ಕೊಂಡು ಎಲ್ಲ ಹೇಳ್ತಾ ಇರ್ತೀರಾ. ಅಷ್ಟು ಹೇಳಿದ್ರಲ್ಲ, ನನಗೆ ಆ ಫಲನ ತಿಂದಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು ಎಲ್ಲರಿಗೂ. ಅಪ್ಪು ಆಯಿಲ್ ಮಸಾಜ್ ಮಾಡಿಸ್ಕೊಂಡಿದ್ದಾನೆ, ನಾನೇ ಇಲ್ಲ. ಸಾಯ್ ಇವಾಗ ಎದ್ದು ಮುಖ ತೊಳ್ದು, ಅಬ್ಬು ಎಣ್ಣೆ ಹಾಕಿದೆಯಾ, ಅಲ್ಲೆಲ್ಲ ಮಾಡೋಂಗಿಲ್ಲ ನೀನು, ನಿದ್ದೆ ಮಾಡಬೇಕು ಅಂದ್ರೆ ನನ್ನ ಹತ್ರ ಬಾ. ಬೇಡ ರೀ, ಅದು ಬೇರೆ ಮಾಡು, ಹೇಗಾಗಲ್ಲ. ಪ್ರಮೋದ್ ಅವ್ರು ನೋಡಿ ಹೆಂಗೆ ರೆಡಿ ಚಡ್ಡಿ ಹಾಕೊಂಡು ಅದರಲ್ಲೇ ಬಂದೆ. ಅದರಲ್ಲೇ ಫೋನ್ ಇಲ್ಲಿ ಇಟ್ಟಿದ್ದೀನಿ. ಮಮ್ಮಿ ಬಾಯ್. ಅದು ವಾಶ್ ಮಾಡಿ. ಎಸ್, ಇದು ನಿನ್ನೆ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಅಲಂಕಾರ ಮಾಡಿ ಗಣೇಶನಿಗೆ ಅದಕ್ಕೆ ಟೈಟಾಗೆಲ್ಲ ಕಟ್ಟಿ ಬಿದ್ದೋಗ್ಬಿಟ್ರೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿರೋದು. ಫೈನಲ್ ಲುಕ್ ಈ ರೀತಿ ಇತ್ತು. ಮಂಚ ಎಲ್ಲ ಏನು ದಿವಾನ್ ಕಟ್ನ ತಂದು ಹಾಕಿರೋದು. ಆ್ಯಂಡ್ ಇದಕ್ಕೆಲ್ಲ ಇಷ್ಟೆಲ್ಲ ಅರೇಂಜ್ಮೆಂಟ್ಗೆ ಕಾರಣ ಹಂಗೆ ಮಾಡಲೇಬೇಕು ಅಂತ ಮಕ್ಕಳು ಚಿಕ್ಕದಾಗಿ ನಡೆಸ್ತಾಯಿದ್ರು. ಈ ಹುಡುಗ ಮತ್ತು ನಮ್ಮ ಸೋನು ಸೇರಿ 1,000 ಅಂತ ಗೈಸ್ ಕಲೆಕ್ಟ್ ಆಗಿದ್ದು. ಅದಾದಮೇಲೆ ಅಲ್ಲಿರೋರು ಒಂದು ಸ್ವಲ್ಪ 500,000 ಕೊಟ್ಟು ಬರೀ 5,000 ಏನೋ ಆಗಿರೋದು. ಇನ್ನೆಲ್ಲ ಮಿಕ್ಕಿದ್ದೆಲ್ಲ ನಮ್ಮ ಮಾಮನೇ. ಸೀರಿಯಲ್ ಸೆಟ್ಟು 9 ಡೇಸ್ಗೆ 17,000 ಏನೋ ಆಗ್ತಾಯಿದೆ. ಅದೆಲ್ಲ ನಮ್ಮ ಮಾಮನೇ ಕೊಟ್ಟು ಇದೆಲ್ಲ ಅರೇಂಜ್ಮೆಂಟ್ನ ಮಾಡಿಸ್ತಾ ಇರೋದು. ಇಲ್ಲಿಂದ ಬಿಡೋವರೆಗೂ ನಮ್ಮ ಮಾಮನೇ ನೋಡ್ಕೊಳ್ತಾರೆ. ಸೊ ನಾನು ಹೇಳ್ತಾಯಿದ್ದೆ, ಮಾಮ ಯಾರೋ ಏನೋ ಮಾತಾಡ್ತಾಯಿದ್ರು, ನಾನು ಕೇಳಿಸ್ಕೊಂಡೆ ಅಂತ. ಅದಕ್ಕೆ ಮೇಲೊಬ್ಬ ಕೂತಿರ್ತಾನಲ್ವಾ, ಎಲ್ಲಿ ಯಾರು ದುಡ್ಡು ಕೊಟ್ಟರು, ಯಾರು ಏನು ಮಾಡ್ತಾಯಿದ್ರೆ ಅಂತ ಗೊತ್ತಾಗುತ್ತೆ ಬಿಡು ಅಂದರು. ಎಲ್ಲ ಹೋಗ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಬಂದಿದ್ದಾರೆ, ಮೀಟಿಂಗ್ ಮಾಡಿ ಅಂತೆಲ್ಲ ಮಾತಾಡ್ತಿದ್ರು. ಯಾವುದೇ ರೀತಿ ಫಂಡ್ ಆಗಲಿ ಯಾವುದೇ ರೀತಿ ದುಡ್ಡನ್ನ ಎತ್ತಿಲ್ಲ. ಇದೆಲ್ಲ ನಮ್ಮ ಮಾಮನೇ ನೋಡ್ಕೊಳ್ತಾ ಇರೋದು. ಸೊ ಸುಮ್ಮನೆ ಗಾಳಿ ಸುದ್ದಿ ಎಲ್ಲ ಮಾತಾಡಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸ್ಕೂಲ್ ಶೂನಾ? ಹಾಂ, ಈಸ್ಕೊ. ಹಾಂ, ಸ್ಕೂಲಲ್ಲ ಎಲ್ಲ ತೊಗೊಂಡ್ವಾ? ಬಟ್ಟೆ ಎಲ್ಲ ಹಾಕಿದ್ರಾ? ನಮ್ಮ ಮಮ್ಮಿ ನಮಗೆ ದೋಸೆ ಹಿಟ್ಟು ಆಡಿಸ್ಕೊಟ್ಟಿದ್ದಾರೆ. ಪ್ರಮೋದ್ಗೆ ಪ್ರತಿ ಸೋಮವಾರ ಫ್ರೀ. ನಮ್ಮ ಮಮ್ಮಿ ಸಂಬಳ ಕೊಟ್ಟಿರ್ತಾರೆ, ಅದಕ್ಕೆ ಏನೋ ಒಂದು ಚಟ್ನಿ ಮಾಡು, 3 ಟೈಮು ಅದೇ ಇಕ್ಕು ಮಾಡು, ಜೈ ಅನ್ಸು. ನಮ್ಮ ಮಮ್ಮಿ ಇವತ್ತು ನನಗೆ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿಕೊಟ್ಟಿದ್ರು. ಮಮ್ಮಿ ಕುಂಬಳಕಾಯಿ ಪಲ್ಯ. ಕುಂಬಳಕಾಯಿ ನಮ್ಮ ಮನೇಲಿ ಹೊಡೆಯೋಂಗಿಲ್ಲ. ಹಾಂ, ನಾವೇ ತರ್ಬೋದಾ? ನೆಕ್ಸ್ಟ್ ವೀಕ್ ನಾವು ಬರಲ್ಲ, ಅಲ್ಲಿಗೆ ಹೋಗ್ತೀವಲ್ಲ. ಹ್ಞೂ, ಅಲ್ಲಿಗೆ ಬೂಕನಕೆರೆಗೆ ಹೋಗ್ತೀವಿ. ಸೋನು ಪಟಾಕಿ ಕೇಳವನೆ.
ಹತ್ತು ಇರು ಇರು ಬಾಯ್ ಬಾಯ್ ಅಮ್ಮ ಹತ್ತಿಸ್ತದಲ್ವಾ ಹಾಂ ಸರಿ ಹೋಗಲ್ಲ ಅಮ್ಮನ್ನ ಹೋಗೋ ಅಕ್ಕಿ ಇಸ್ಕೊಟ್ಬಿಟ್ಟು ಬರೋಗು ಆಯ್ತು ಇದೇನೋ ಒಂದಂತಲ್ಲ ಅಮ್ಮಂಗೆ ಏನು ನಿನ್ನ ಬಿಟ್ಬಿಟ್ಟು ಹೆಂಗಮ್ಮ ಹೋಗ್ಲಿ ಅಂದ ಏನಂದ್ರೆ ಹೇಳು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಹೇಳಲ್ಲ ನಿನ್ ಬಿಟ್ಬಿಟ್ಟು ಹೆಂಗಮ್ಮ ಹೋಗ್ಲಿ ಅಂದ ಅಯ್ಯ ಇಲ್ಲಪ್ಪು ಗೊತ್ತಿಲ್ಲ ಅದು ಹಿಂದಕ್ಕೆ ಅವನು ಮುಂದೆನೆ ನೀರು ಹಾಕೊಂಡ ಎಣ್ಣೆ ಮಾಡ್ಬಿಟ್ಟಿಯಪ್ಪು ಅಲ್ಲಿಂದ ಕೇರ್ನಗರ ಸ್ಟಾಪ್ ಕೊಟ್ವಿ ಏನಕ್ಕೆ ಅಂದರೆ ಅಪ್ಪುಗೆ ಜಹಾಂಗೀರ್ ಬೇಕಿತ್ತಂತೆ ಜಿಲೇಬಿ ಅಲ್ಲ ಅದು ಜಹಾಂಗೀರೆ ನಾನು ನಮ್ಮ ಡ್ಯಾಡಿ ಹತ್ರ ತೆಗೆಸ್ಕೊಂಡು ಬಂದಿದ್ದ ಒಂದು ಪೀಸ್ನೂ ಯಾರಿಗೂ ಕೊಟ್ಟಿರಲಿಲ್ಲ ಫುಲ್ ತಿನ್ಕೊಂಡಿದ್ದ ಅದಕ್ಕೆ ಬೇಕ್ರಿಗೆ ಕರ್ಕೊಂಬಂದ್ವಿ ಏನು ಬೇಕು ಅದನ್ನು ತೊಗೋಪು ಅಂದ್ಬಿಟ್ಟು ಇಲ್ಲಾಂದರೆ ಅವ್ನ ಮನೆಗೆ ಹೋಗಿ ಹಠ ಮಾಡ್ತಾನೆ ನಿನ್ನೆ ಅಂತೂ ಒಂದು 3 ಜಹಾಂಗೀರನ್ನ ತಿಂದ ಅವನೇ ಮತ್ತೇನು ಮಿಕ್ಕಿದೆಲ್ಲ ಇವತ್ತೆಲ್ಲ ತಿನ್ಕೊಂಡು ಬಂದಿದ್ದ ಅಲ್ಲಿ ಸ್ವಲ್ಪ ತಿಂಡಿಗಳೆಲ್ಲ ತೆಗೆಸ್ಕೊಂಡು ಐಸ್ ಕ್ರೀಮ್ ತೆಗೆಸ್ಕೊಂಡು ಇವಾಗ ರೇಡಿಯೋ ಮೈದಾನದಲ್ಲೇ ಪಾರ್ಕಿಂಗ್ ಮಾಡೋದು ನಾವು ಎಲ್ಲರೂ ಹೋಗಬೇಕು ಅಂದರೆ ಬಿಕಾಸ್ ಪಾರ್ಕಿಂಗ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಸೇಫ್ಟಿ ಕೂಡ ಹೌದು ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸ್ತೀವಿ ಆ್ಯಂಡ್ ನಮ್ಮೂರಲ್ಲಿ ಎಕ್ಸಿಬಿಷನ್ ಆಗ್ತಾರೆ ಗಣಪತಿ ಕೂರಿಸಿರ್ತಾರಲ್ಲ ಅದು 1 ತಿಂಗಳೇನೋ ಗಣಪತಿನ ಕೂರಿಸಿದ್ರು 1 ತಿಂಗಳು 2 ತಿಂಗಳು ಅದು ಬಿಡೋವರೆಗೂ ಇಲ್ಲಿ ಎಕ್ಸಿಬಿಷನ್ ಥರ ಮಾಡ್ತಾರೆ ಅದಕ್ಕೆ ಅಪ್ಪು ನಾನು ಆಟ ಆಡ್ತೀನಿ ಅಂದ ಫಸ್ಟು ಸ್ಕೂಟರ್ ಆಟ ಆಡ್ದ ಆಮೇಲೆ ಅದ್ಯಾವುದೋ ಕಾರ್ ಆಡ್ತೀನಿ ಅಂದ್ಬಿಟ್ಟು ಕಾರ್ ಆಟ ಆಡ್ದ ಇನ್ನೊಂದರಲ್ಲಿ ನಮಗೆ ಕೂರ್ಸೋಕ್ಕೆ ಭಯ ಆಯಿತು ಆದ್ದರಿಂದ ಪ್ರಮೋದ್ಗೆ ನೀವು ಕೂರೋದಾದರೆ ಹೋಗಿ ಇಲ್ಲ ಅಂದರೆ ಬೇಡ ಅಂತ ಅಂದೆ ಸರಿ ಆಯಿತು ನಾನು ಹೋಗ್ತೀನಿ ಅಂದ್ಬಿಟ್ಟು ಪ್ರಮೋದವ್ರು ಹೋದರು ಕೂರಿಸ್ಕೊಳ್ಳೋಕ್ಕೆ ಒಂಚೂರು ಎಡವಟ್ಟಾದರೂ ಕಷ್ಟ ಏನೋ ಒಂಥರ ಭಯ ಫಾಸ್ಟಾಗಿ ಆಡಿಸ್ತಾ ಇರ್ತಾರಲ್ವ ಅದಕ್ಕೆ ನಮ್ಮ ಡ್ಯಾಡಿ ಇದ್ದಾಗ ನಮ್ಮ ಡ್ಯಾಡಿ ಕೂರಿಸ್ಕೊಂಡು ಆಡಿಸ್ತಾರೆ ಇವತ್ತು ನಮ್ಮ ಡ್ಯಾಡಿ ಇರಲಿಲ್ವಲ್ಲ ಅದಕ್ಕೆ ಪ್ರಮೋದವರು ಕೂರಿಸ್ಕೊಂಡು ಆಡಿಸ್ತಾಯಿದ್ರು ನಮ್ಮ ಮಮ್ಮಿ ಅಂದ್ಕೊಂಡಿದ್ದಾರೆ ಬೇಗ ಹೋಗ್ತೀವಿ ಅಂತ ನಾವಿಲ್ಲೆಲ್ಲ ಆಟ ಆಡ್ಕೊಂಡು ಬಂದಿರೋದು ಗೊತ್ತಿಲ್ಲ ನಮ್ಮ ಮಮ್ಮಿಗೆ ಹೇಳಿದೆ ಆಮೇಲೆ ಕಾಲ್ ಮಾಡಿದರು ಈ ಥರ ಎಲ್ಲ ಆಟ ಆಡ್ಕೊಂಡು ಬಂದ್ವಿ ಅಂತ ಇದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಏನೋ ಓಡ್ತಿಲ್ಲ ಸ್ವಲ್ಪ ನೋಡ್ತಾ ಇದ್ದಾರೆ ರೆಡಿ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂದರು ಅದೆಲ್ಲ ಆಟ ಆಡ್ಕೊಂಡು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇದು ಆಡ್ತಾಯಿತ್ತು ಆವಾಗ ಈಗ ಆನ್ ಆಗಿದೆ ಅಮ್ಮ ನಾನು ಆಡ್ತೀನಿ ಅಂದ ಸರಿನಪ್ಪ ಆಡು ಅಂದ್ಬಿಟ್ಟು ಕೂರಿಸಿದ್ದೀವಿ ಲಾಸ್ಟ್ ಇಯರ್ ನಾನು ಈಗ ಇದೆಲ್ಲ ಬ್ರೇಕ್ ಡ್ಯಾನ್ಸ್ ಎಲ್ಲ ಆಡಿದೆ ಬಟ್ ಈ ವರ್ಷ ಏನೂ ಆಟ ಆಡೋಕ್ಕಾಗಲಿಲ್ಲ ಅಂತ ಬೇಜಾರು ಸುಮ್ಮನೆ ನಾನು ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಅಪ್ಪು ಗೊತ್ತಲ್ಲ ಆಟ ಸಾಮಾನು ನೋಡಿದ್ರೆ ಖಂಡಿತ ಅವ್ನು ಬಿಡಲ್ಲ ಮನೇಲಿ ನಮ್ಮ 10 ಮೂಟೆ ಎಲ್ಲ 20 ಮೂಟೆ ಇದ್ದರೂ ಅವನು ಆಟ ಸಾಮಾನು ತೆಗೆಸ್ಕೊಳ್ಳೋದನ್ನ ಬಿಡಲ್ಲ ಇವತ್ತೇನೋ ಎಜುಕೇಷನ್ ಪರ್ಪಸ್ ಮೇಲೆ ಅವನು ತೆಗೆಸ್ಕೊಂಡ ಖುಷಿಯಾಗೋದು ನನಗೆ ಅದನ್ನು ಕೇಳಿದ ತಕ್ಷಣ ಪ್ರಮೋದು ಬೇಡ ಅನ್ನಲಿಲ್ಲ ನಾನು ಬೇಡ ಅನ್ನಲಿಲ್ಲ ಸರಿ ಆಯಿತು ತಗೋ ಅಂತ ಅಂದೇ ಬಿಟ್ವಿ ಈ ಸ್ಲೇಟ್ನ ತೊಗೊಂಡ ಅದರಲ್ಲಂತೂ ಕಾರಲ್ಲಿ ಬರೋವರೆಗೂ ಬರೆದಿದ್ದಾನೆ ನಾನು 1 2 3 ಬರ್ಕೊಟ್ರೆ 1 2 3 ಬರೆಯೋದು ABCD ಬರ್ಕೊಟ್ರೆ ಅದು ನೋಡ್ಕೊಂಡು ABCD ಬರೆಯೋದೇ ಮಾಡ್ತಾ ಇದ್ದ ಚೆನ್ನಾಗಿ ಬರೆದೆ ಮಾತ್ರ ಯಾವುದೂ ಮಿಸ್ಟೇಕ್ ಮಾಡಲಿಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಮೈಸೂರು ಕಡೆ ಹೊರಟ್ವಿ ನನ್ನ ಫೇವ್ರೆಟ್ ಒಂದು ವಾಸವಿ ಚಾಟ್ಸ್ ಅಂತ ಇದೆ KR ನಗರದಲ್ಲಿ ಬಟ್ ಅದು ಓಪನ್ ಇರಲಿಲ್ಲ ನಾನು ಅಲ್ಲೇ ಜಾಸ್ತಿ ತಿನ್ನೋದು ಓಪನ್ ಇರಲಿಲ್ಲ ಅಂದ್ಬಿಟ್ಟು ನಾನು ಏನೂ ತಿನ್ನೋಕ್ಕೆ ಹೋಗಲಿಲ್ಲ ನಾವು ಡೈರೆಕ್ಟ್ ಮೈಸೂರಿಗೆ ಹೊರಡ್ತಾ ಇದ್ವಿ ಅಪ್ಪು ಹಿಂದೆ ಕೂತ್ಕೊಂಡು ಬರಿತಾ ಇದ್ದಾನೆ ನಾನು ಬರೆಯೋಷ್ಟು ಬರ್ಕೊಟ್ಟೆ ಗೈಸ್ ಎಲ್ಲನೂ ಬರ್ದ ಮತ್ತು ಇನ್ನೂ ಏನಾದ್ರು ಬರ್ಕೊಡು ಅಂತಾನೆ ಅವನಿಗೆ ಬರ್ಕೊಡೋ ಅಂಥದ್ದು ಏನಲ್ಲ ಅದಕ್ಕೆ ಏನಾದರೂ ಗೊಂಬೆ ಡ್ರಾಯಿಂಗ್ ಬಿಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವನಿಗೆ ಬಿಟ್ಬಿಟ್ಟೆ ಅಲ್ಲಿಂದ ನಾವು ಹೋಟೆಲ್ಗೆ ಬಂದ್ವಿ ಮಂಡಿಪೇಟೆ ಬಿರಿಯಾನಿನೋ ಏನೋ ಇದು ಸೊ ಅಲ್ಲಿಗೆ ಬಂದ್ವಿ ಚೆನ್ನಾಗಿದೆ ಅಂತ ನಾನು ಒಂದಷ್ಟು ರಿವ್ಯೂಸ್ ನೋಡಿದೆ ಒಂದಷ್ಟು ಬ್ಯಾಡ್ ರಿವ್ಯೂಸ್ ನೋಡಿದೆ ಒಂದಷ್ಟು ಗುಡ್ ರಿವ್ಯೂಸ್ ನೋಡಿದೆ ಬಟ್ ಆ ರಿವ್ಯೂಸಲ್ಲಿ ನಂದು ಒಂದು ಬ್ಯಾಡ್ ರಿವ್ಯೂಸ್ ಅಂತಲೇ ಹೇಳ್ಬೋದು ಚೂರು ಚೆನ್ನಾಗಿರಲಿಲ್ಲ ಬಿರಿಯಾನಿ ಒಂದಷ್ಟು ಜನ ಮಾಡಿದರು ಆ ಕಮೆಂಟಲ್ಲಿ ನಾನು ತಿಳ್ಕೋಬೇಕಿತ್ತು ಒಂದಷ್ಟು ಜನ ಚೆನ್ನಾಗಿದೆ ಅಂತಲ್ಲ ಅಂದ್ಬಿಟ್ಟು ಹೋದೆ ಮಾಡೊಂದು ಚೂರು ಚೆನ್ನಾಗಿರಲಿಲ್ಲ ಗೈಸ್ ಬಿರಿಯಾನಿ ನಾವು ಬೇರೆ ಹೋಟೆಲ್ಗೆ ಹೋಗಬೇಕಿತ್ತು ಈ ಹೋಟೆಲ್ಗೆ ಯಾಕಾದರೂ ಬಂದ್ವಿ ಅಂತ ಅನ್ನಿಸ್ಬಿಡ್ತು ನಾನು 2 ರೋಟಿ ತಿಂದಿದ್ದಷ್ಟೇ ಬಿರಿಯಾನಿ ಅಂತೂ ಅಷ್ಟಾಗಿತ್ತು ಅಂದ್ಬಿಟ್ಟು
ನಾನು ತಿಂದಿಲ್ಲ. ನಮ್ಮಪ್ಪು ಅಂತೂ ಫುಲ್ಲು ಅಳೋಕ್ಕೆ ಶುರು ಮಾಡಿಬಿಟ್ಟ. ಅಷ್ಟೊಂದು ಖಾರ ಇದೆ ಅಮ್ಮ, ಹಿಂಗೆ ತಿನ್ನೋದು ಅಂದ್ಕೊಂಡು. ಸರಿ ಆಯಿತು ಬಿಡಪ್ಪು, ನೀನು ತಿನ್ನೋಷ್ಟು ತಿನ್ನು ಅಂದ್ಬಿಟ್ಟು ಅವನಿಗೆ ತಿನ್ಸೋಕ್ಕೆ ಏನೋ ಫೋರ್ಸ್ ಮಾಡಲಿಲ್ಲ. ಅವನು ರೋಟಿನೇ ತಿಂದ. ರೋಟಿ ಮತ್ತು ಬಟರ್ ಮಸಾಲ ಆರ್ಡರ್ ಮಾಡಿದ್ವಿ, ಮತ್ತು ಒಂದು ಮಂಡಿ ಪೇಟಿ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಇದೇ ಗೈಸ್ ಬಿರಿಯಾನಿ ಒಂದು ಚೂರು ಚೆನ್ನಾಗಿರಲಿಲ್ಲ. ಸೊ ಇಲ್ಲಿ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ. ಅರ್ಧ ಅಲ್ಲೇ ಬಿಟ್ವಿ ನಾವು. ಗೈಸ್ ಮನೆಗೆ ಬಂದ್ವಿ. ಒಳಗಡೆ ಬರೋಣ ಅನ್ನೋಷ್ಟರಲ್ಲಿ ಫುಲ್ಲು ನಮ್ಮ ಮಮ್ಮಿ ಹೇಳಿದರು, ಫಸ್ಟೇ ಹೇಳಿದರು ಬೇಗ ಮನೆಗೆ ಹೋಗಿ, ಇಲ್ಲಾಂದರೆ ನಾನು ಸಂಬಳ ಇಟ್ಟಿದ್ದೀನಲ್ಲ ಅದೆಲ್ಲ ಫುಲ್ಲು ಉಕ್ಕಿ ಕಾರೆಲ್ಲ ಆಗುತ್ತೆ ಅಂತ. ಫುಲ್ ಹಿಂದ್ಗಡೆ ಡಿಕ್ಕಿ ಎಲ್ಲ ಹರಿದಿತ್ತು. ಸೊ ಇವಾಗ ಕ್ಲೀನ್ ಮಾಡಿದ್ದೀವಿ. ತೊಗೊಂಬರುವಾಗ ನೋಡಿದ್ರೆ ಫುಲ್ ಹರಿದು ಎಲ್ಲ ಇದಾಗಿತ್ತು. ಕವರ್ ಹಾಕಿದ್ರು, ಬಟ್ ಅದೇನೋ ಗೊತ್ತಿಲ್ಲ, ಹೋಗಿತ್ತು. ನಂದು ಹೊಸ ಡ್ರೆಸ್ಸು ನಾನು ವೇರ್ ಮಾಡಿರಲಿಲ್ವಲ್ಲ, ಇದು ಕವರ್ ಫುಲ್ ಆಗೋಗಿದ್ದು ಗೈಸ್. ಬಟ್ಟೆ ಏನಾದ್ರೂ ಹಾಗೆ ಇಟ್ಟಿದ್ದೆ ನಾನು, ಆ ಬ್ಯಾಗಿಗೆ ಹಾಕ್ತೆ ಅಂದಿದ್ರೆ, ಬ್ಯಾಗಿಗೆ ಹಾಕಿ ಹಾಗೆ ಇಟ್ಟಿದ್ದಿದ್ರೆ ಈ ಕವರ್ ಇಲ್ಲದೆ ಪಕ್ಕ ಇದಕ್ಕೆಲ್ಲ ಆಗೋಗ್ತಿತ್ತು. ಸ್ವಲ್ಪ ಸದ್ಯ ಏನೂ ಆಗಿಲ್ಲ ಕವರ್ಗೆ ಹಾಕಿರೋದಕ್ಕೆ. ಅದರದ್ದು ಬ್ಯಾಗ್ಗೆ ಫುಲ್ ಆಗೋಗಿತ್ತು. ಇನ್ನು ಫುಲ್ ಕೆಳಗಡೆ ಒಂದು ಇದಿದೆ, ಅದು ಮ್ಯಾಟ್ ಥರ ಹಾಕಿದ್ದೀವಿ. ಆ ಮ್ಯಾಟ್ಗೆಲ್ಲ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಏನು ಸೌಂಡು? ಪ್ರಮೋದವ್ರು ಬಂದ ತಕ್ಷಣ ಫ್ರಿಡ್ಜ್ ಎಲ್ಲನೂ ಇಡ್ತಾ ಇದ್ದಾರೆ. ತರಕಾರಿಗಳನ್ನು ಸ್ವಲ್ಪ ತಂದ್ವಿ. ಅಪ್ಪು ಒಂದು ಸ್ಲೇಟ್ ತೆಗೆಸ್ಕೊಂಡಲ್ಲ ಗೈಸ್, ಅದರಲ್ಲಿ ಬರೀತಾ ಇದ್ದ, ಏನೇನೋ ಬರೆದ್ಬಿಟ್ಟಿದ್ದ. ಅಮ್ಮ ದಯವಿಟ್ಟು ತೋರಿಸ್ಬಿಡಮ್ಮ ವಿಡಿಯೋದಲ್ಲಿ ಅಂತ ಹೇಳ್ತಾ ಇದ್ನ. ಅಪ್ಪು ಕಾಲಿಗೆಲ್ಲ ಬರ್ಕೋತಾ ಇದ್ದಾನ ನೋಡ್ರಿ, ಕಾಲಲ್ಲಿ ಹೋಗುತ್ತಾ ಅಂತ ಬರ್ಕೊಂಡು. ಎಸ್ ಗೈಸ್, ನನಗಂತೂ ಅಷ್ಟು ನಿದ್ದೆ ಬರ್ತಾ ಇದೆ ಅಂದರೆ ಆಗ್ತಾಯಿಲ್ಲ. ಅಷ್ಟು ನಿದ್ದೆ ಬರ್ತಾ ಇದೆ. ಮಧ್ಯಾಹ್ನ ಅಷ್ಟು ನಿದ್ದೆ ಮಾಡಿದ್ದೀನಿ, ಆದರೂ ನಿದ್ದೆ. ಟ್ರಾವೆಲ್ ಮಾಡಿಬಿಟ್ರೆ ಸಾಕು, ಒಂಥರ ಮೈಯೆಲ್ಲ ಪೈನ್ ಆದಂಗೆ, ಎಷ್ಟೊಂದು ನಿದ್ದೆ ಮಾಡಲಿ ಅನ್ನಂಗೆ ಆಗ್ತಾ ಇರುತ್ತೆ. ಸೊ ಇವಾಗ ಊಟ ಎಲ್ಲ ಆಗಿದೆಯಲ್ಲ ನಮ್ಮದು, ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋನಲ್ಲಿ ಏನು ಮಾಡ್ತೀವಿ,